ಬಾಲ್ಯದಲ್ಲಿ ಭಾಳ ಕಷ್ಟದಿಂದ ಬೆಳೆದಿವಿ ಸರ್. ನಮ್ಮ ತಂದೆ ತಾಯಿ ಅವರಾಗಲಿ ಅಥವಾ ಸ್ಕೂಲಲ್ಲಿ ಓದ್ತಿದ್ವಿ. ಅದು ಒಂದು ಟಾಪ್ ಲೆವೆಲಲ್ಲಿ ಇತ್ತು ಸರ್ ಆಗಿನ ಟೈಮಲ್ಲಿ. ಅಲ್ಲಿಗೂ ನಾವು ಭಾಳ ಕಷ್ಟದಿಂದನೇ ನಮ್ಮನ್ನು ಬೆಳೆಸಿದ್ದಾರೆ ಸರ್ ತಂದೆ ತಾಯಿ. ನ್ಯಾಷನಲ್ ಲೆವೆಲ್ ಫುಟ್ಬಾಲ್ಗೆ ಹೋದ್ವಿ ಸರ್ ಬಳ್ಳಾರಿಯಿಂದ. ನಂತರ ನಮ್ಮನ್ನು DYSS ಅಂತೇಳಿ ಒಂದು ಹಾಸ್ಟೆಲ್ ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್. ಆ ಸ್ಪೋರ್ಟ್ಸೇ ನನ್ನ ಈ ಮಟ್ಟಕ್ಕೆ ತೊಗೊಂಡ್ಬಂದಿರೋದು. ಮುನ್ಸಿಪಾಲ್ಟಿ ಕೆಲಸಗೂ ಮಾಡಿವ ಪ್ರಸನ್ನ ಟಾಕೀಸ್ ಹತ್ರ ನಾವು ಕಸ ಬಡ್ದೀವಿ. ಕಸ ಬಡ್ದಾಗ ಅವರು ಒಂದು 50 ರೂಪಾಯಿ ಕೊಡ್ತಿದ್ರು. ಒಂದು ಮೂರು ವರ್ಷ 4 ವರ್ಷ ಹಿಂದೆ ಜಿಂದಾಲ್ ಒಳಗಡೆ ನುಗ್ಗಿದ್ವಿ ಸರ್. ಜಿಂದಾಲ್ ಒಳಗೆ ನುಗ್ಗಿದಾಗ ನಮ್ಮ ಸಂಘಟನೆ ಅಧ್ಯಕ್ಷರು ಯಾರಿದ್ರು ಅವರು ಕಾಂಪ್ರಮೈಸ್ ಆಗೋದು ಸ್ಟಾರ್ಟ್ ಮಾಡಿದ್ರು. ಹಿಂದೆ ಇಲ್ಲಿ ಲಾಠಿ ಏಟ್ ತಿನ್ನೋದು ನಾನು, ಬೂಟ್ ಏಟ್ ತಿನ್ನೋದು ನಾನು, ಸುಟಿಗೆ ತಿನ್ನೋರು ಅವರು. ನನಗೇನೇ ಸಮಸ್ಯೆ ಬರಲಿ ನಮ್ಮ ಬಾಸ್ ಒಬ್ರು ಇದ್ದಾರೆ ಸರ್, ಕುಮಾರಜನ ಅಂತೇಳಿ. ಅವರೊಂದು ಬ್ರ್ಯಾಂಡ್ ಸರ್ ಬಳ್ಳಾರಿಯಲ್ಲಿ. ಮನೆಯಲ್ಲಿರೋ ಅಕ್ಕಿ ಎಲ್ಲ ತಾನು ಮಾರ್ಬಿಟ್ಟನ. ಹೆಂಗೆ ಮಾರೋಣ ಅಂದರೆ ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟೇ ಅದು. ಡಿಪಾರ್ಟ್ಮೆಂಟ್ ಅವ್ರ ಸಪೋರ್ಟಿಂದನೇ ಮನೆ ಮುಂದೆ ಬಂದು ಎಲ್ಲರೂ ಅಕ್ಕಿ ಕೊಂಡ್ಕೊಂಡು ಹೋಗ್ತಾರೆ ಸರ್. ನಾನು ಸ್ವತಃ ಅವನು ಯಾವನ ಅಕ್ಕಿ ಮಾರ್ತದನೋ ನಮ್ಮ ಏರಿಯಲ್ಲಿ ಹಿಡಿದು ಡಿಪಾರ್ಟ್ಮೆಂಟ್ ಕಟ್ಟರೆ ಒಬ್ಬ ಪುಣ್ಯಾತ್ಮ ಇದ್ದ ಸಿಂಧೂರ್ ಹಚ್ಚಿ ಹೋಗ್ಬಿಟ್ಟ. ಅವ್ರ ಹೆಸರಲ್ಲೇ ಅದರಲ್ಲೇ ಬಂದ್ಬಿಡ್ತು ಅವ್ರ ಹೆಸರು. ನಮ್ಮವರೇ ಡಾಕ್ಟ್ರು ಕ್ಲೀನ್ ಮಾಡೋದು, ನಮ್ಮ ಕಾರ್ಮಿಕರೇ. ನಾನು ಪೌರ ಕಾರ್ಮಿಕರನ್ನ ಡಾಕ್ಟ್ರ್ ಅಂತೇಳಿ ಹೇಳ್ತೀನಿ ಸರ್. ಯಾಕಂದರೆ ಸರ್ ನಮ್ಮ ಕಾರ್ಮಿಕರು ಸ್ವಚ್ಛ ಮಾಡಿಲ್ಲ ಅಂದರೆ ಯಾವ ದೇಶ ಯಾವ ನಾಡು ಕ್ಲೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇದ್ದವ್ರ ಮನೆಗಳಲ್ಲೇ ಕಾರ್ಮಿಕ ಕಾರ್ಡ್ ಇದಾವೆ ಸರ್. ಅಸಲಿ ಲೇಬರ್ ಕೆಲಸ ಯಾರು ಮಾಡ್ತಾ ಇದ್ದಾರೋ 90% ಇನ್ನೂ ಮುಟ್ಟಬೇಕು ಸರ್, ಮುಟ್ಟಿಲ್ಲ. ಒಂದು ಕಾರ್ಮಿಕನಿಗೆ ಇನ್ಶೂರೆನ್ಸ್ ಇಲ್ಲ. 10 ಬಂಡೆ ಏನನ್ನ ಟರ್ನಿಂಗಲ್ಲಿ ಹಿಂಗೆ ಬಿದ್ದು ಬಿಟ್ರೆ ಅಪ್ಪಡನೇ ಸರ್ ಕಾಲು ಅಪ್ಪಚ್ಚಾಗ್ಬಿಡ್ತೈತೆ. ಏನೂ ಉಳಿಯೋದಿಲ್ಲ, ಬೋನ್ಗುಣ ಸಿಗೋದಿಲ್ಲ ಸರ್. ನಾವು ನೇರವಾಗಿ ಗ್ರಾನೈಟ್ ಅಂಗಡಿಗಳಿಗೆ ನುಗ್ಗಿ ಬೀಗ ಹಾಕಿ ಅವ್ರಿಗೆ ನ್ಯಾಯ ಮಾಡಿ ಕೊಡ್ರಿ ಅಂತ ಹೇಳಿವಿ ಎಲ್ಲರಿಗೂ. ಇನ್ಸ್ಪೆಕ್ಷನ್ ಅಂತ ಅವಾಗ ಹೋಯ್ತಾ ಇರ್ತೇವೆ, ಏನ್ ತಾನೇ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್? ಇಸ್ಕೊಂತಾರೆ ಬಂದ್ಬಿಡ್ತಾರೆ ಸರ್. ಗ್ರೇಟ್ ಪರ್ಸನ್ ಡಾಕ್ಟರ್ BR ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರಿಗೆ ತಪ್ಪಿಲ್ಲ, ನಾವು ಎಷ್ಟು ಸರ್ ಅವ್ರ ಧೂಳು ಸಮಾನ ಅಲ್ಲ, ಕಾಲು ಧೂಳು ಸಮಾನ ಅಲ್ಲ ಸರ್. ಅವ್ರನ್ನೇ ಆದರ್ಶ ತಗೊಂಡು ನಾವೆಲ್ಲ ಮುಂದಕ್ಕೆ ಹೊಂಟೀವಿ. ITI ಮಾಡಿ ಡಿಪ್ಲೊಮಾ ಮಾಡಿ ಭಾಳಷ್ಟು ಜನ ಮನೆಗಳು ಕೂತಾರೆ. ಹುರ್ಕೊಂತ ಹೋದ್ರು 100 ಫ್ಯಾಕ್ಟ್ರಿ ಸಿಕ್ಬಿಡ್ತಾವೆ ಸರ್ ನಿಮ್ಮ ಬಳ್ಳಾರಿ. ಆ 100 ಫ್ಯಾಕ್ಟ್ರಿಯಲ್ಲಿ 70% ನಮ್ಮ ಬಳ್ಳಾರಿಯವರು ಇಲ್ಲ ಸರ್. 80% ಹೊರ ರಾಜ್ಯದವರೇ ಇದಾರಾಗಲಿ, ಹೊರ ರಾಜ್ಯದಿಂದ ಏನು ಬದುಕೋಕೆ ಬಂದಿರ್ತಾರಲ್ಲ ಸರ್, ನಮ್ಮ ಹೆಣ್ಮಕ್ಳನ್ನ ಅವ್ರು ಟ್ರ್ಯಾಪ್ ಮಾಡ್ತಾರೆ ಸರ್. ಅವ್ರು ಟ್ರ್ಯಾಪ್ ಮಾಡಿ ಅವ್ರು ಪ್ರೆಗ್ನೆನ್ಸಿ ಮಾಡಿ ಹೋಗ್ಬಿಡ್ತಾನೆ ಸರ್ ಅವ್ನು.